ನಿಮ್ಮ ಮನೆಯಲ್ಲಿ ಮೋಷನ್ ಸೆನ್ಸರ್ ಬಲ್ಬ್ ಅಳವಡಿಸೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ಕತ್ತಲೆ ಕೋಣೆಯಲ್ಲಿ ನಾವು ಜನರಲಿ ಸ್ವಿಚ್ ಹುಡುಕ್ತಾ ಇರ್ತೀವಲ್ವಾ, ಅದೆಲ್ಲ ಸ್ಟಾಪ್ ಮಾಡಬಹುದು ಇದೊಂದು ಯೂಸ್ ಮಾಡೋದ್ರಿಂದ. ಆಮೇಲೆ ಎಲೆಕ್ಟ್ರಿಸಿಟಿ ಬಿಲ್ಲು ನಿಮ್ಗೆ ಜಾಸ್ತಿ ಬರ್ತಾ ಇರ್ಬೋದು ಅನ್ಸಿದ್ರೆ ಅದರಿಂದ ನಿಮ್ಗೆ ಇದು ಯೂಸ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಕಡಿಮೆ ಆಗುತ್ತೆ ಬಿಲ್ಲು. ಹಾಗಾಗಿ ಇದೊಂದು ಸಣ್ಣ ಮೋಷನ್ ಸೆನ್ಸರ್ ಬಲ್ಬ್. ಓಕೆ, ಅದನ್ನ ನೋಡಿ. ಇದು ನಿಮ್ಮ ಮನೆಗೆ ಬೇಕಾದ ಅತ್ಯಂತ ಸುಲಭ ಮತ್ತು ಇಂಟೆಲಿಜೆಂಟ್ ಅಪ್ಗ್ರೇಡ್ ಆಗುತ್ತೆ, ಬುದ್ಧಿವಂತ ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ನೀವು ಬಂದ್ರೆ ಲೈಟ್ ಆನ್ ಆಗುತ್ತೆ ಆಟೋಮೆಟಿಕ್ ಆಗಿ, ಆ ಕಡೆ ಹೋದ್ರೆ ಲೈಟ್ ಆಫ್ ಆಗ್ಬಿಡುತ್ತೆ. ಇದರಿಂದ ನಿಮ್ಗೆ ಹಣನೂ ಉಳಿತಾಯ ಆಗುತ್ತೆ, ಸುರಕ್ಷತೆನೂ ಹೆಚ್ಚಾಗುತ್ತೆ. ಸುರಕ್ಷತೆ ಹೆಂಗೆ ಅಂತೀರಾ ಮುಂದೆ ತಿಳ್ಕೊಳ್ಳೋಣ. ಇದು ಐಷಾರಾಮಿ ಅಲ್ಲ, ಇಟ್ಸ್ ನಾಟ್ ಲಕ್ಸುರೀಸ್. ತಿಳ್ಕೊಳ್ಳಿ, ಇಟ್ಸ್ ನಾಟ್ ಲಕ್ಸುರೀಸ್, ವೆರಿ ಸಿಂಪಲ್ ಟೆಕ್ನಿಕ್, ಆರ್ಡಿನರಿ ಬಲ್ಬ್ ತರನೇ ಇರುತ್ತೆ. ಇಂದಿನ ಅಗತ್ಯ ಕೂಡ ಇದು. ಈ ವಿಡಿಯೋದಲ್ಲಿ ಯಾವ ಬಲ್ಬು ನಿಮ್ಗೆ ಸೂಟ್ ಆಗುತ್ತೆ ಅಂತ ಮುಂದೆ ತಿಳ್ಕೊಳ್ಳೋಣ ನಾವು. ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಲೈಕ್ ಹೌ ಇಟ್ ವರ್ಕ್ಸ್. ಮೊದಲಿಗೆ ಈ ಬಲ್ಬ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, PIR ಸೆನ್ಸರ್ ಅಂತ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಪ್ಯಾಸಿವ್ ಇನ್ಫ್ರಾರೆಡ್ ಸೆನ್ಸರ್ ಅಂತ. ಇದು ಏನ್ ತಂತ್ರಜ್ಞಾನ ಅಂದ್ರೆ, ನಮ್ಮದೇನು ಹೊರಬರುತ್ತಲ್ಲ ಹೀಟ್ ಬರುತ್ತಲ್ಲ, ಈ ಸೆನ್ಸರ್ ಇದ್ರೊಳಗಡೆ ಒಂದು ಸೆನ್ಸರ್ ಇರುತ್ತೆ, ಅದನ್ನ ಡಿಟೆಕ್ಟ್ ಮಾಡುತ್ತೆ. ಶಾಖವು ಸೆನ್ಸರ್ ವ್ಯಾಪ್ತಿ ಒಳಗಡೆ ಬಂದ ತಕ್ಷಣ ಅದು ಕರೆಂಟ್ ಹರಿಯಕ್ಕೆ ಶುರುವಾಗುತ್ತೆ. ಆಮೇಲೆ ಅನುಮತಿ ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಮುಖ್ಯ ಅಂಶ ಇದೆ, ಮೇನ್ ಇದು ಕೇವಲ ಚಲನೆ ಮಾತ್ರ ಗುರುತಿಸೋದಿಲ್ಲ. ಇಟ್ಸ್ ನಾಟ್ ಜಸ್ಟ್ ಡಿಟೆಕ್ಟ್ ದ ಮೂಮೆಂಟ್ಸ್. ಸುತ್ತಮುತ್ತಲಿನ ಬೆಳಕಿನ ಮಟ್ಟ ಎಷ್ಟಿದೆ ಅಂತ ಕೂಡ ಇದು ಮೆಷರ್ ಮಾಡ್ಕೊಡುತ್ತೆ. ಹಗಲಿನ ವೇಳೆಯಲ್ಲಿ ಬೆಳಕು ಜಾಸ್ತಿ ಇದ್ರೆ ಇದು ಆನ್ ಆಗೋದಿಲ್ಲ. ಓಕೆ, ಕತ್ತಲಾದ ಮೇಲೆ ಮಾತ್ರ ಆನ್ ಆಗುತ್ತೆ. ಇದೇ ಇದರದ ಬಹುಮುಖ್ಯ ವೈಶಿಷ್ಟ್ಯ ಅಂತ ಹೇಳ್ಬೋದು. ಅದಕ್ಕೆ ಇದು ಇಷ್ಟೊಂದು ಸ್ಮಾರ್ಟ್ ಆಗಿಸಿದೆ. ಇದರದ ಪ್ರಮುಖ ಮುಖ್ಯ ಪ್ರಯೋಜನಗಳೇನು ಅಂತ ನೋಡ್ಕೊಂಡು ಟಾಪ್ 3 ಬೆನಿಫಿಟ್ಸ್ ಮಾತ್ರ ಡಿಸ್ಕಸ್ ಮಾಡೋಣ. ಈಗ ನೀವು ಈ ಬಲ್ಬ್ ಅನ್ನು ಯಾಕೆ ಅಳವಡಿಸಬೇಕು, ಇದನ್ನ ಯಾಕಾಗಿ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇದನ್ನ ನಾನು ಯೂಸ್ಡ್ ಇನ್ ಮೈ ಬುಕ್ ಅಂಡ್ ಪ್ರಿಂಟಿಂಗ್ ಸ್ಟೋರ್ 3 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇದ್ರದ್ದು ತುಂಬಾ ಬೆನಿಫಿಟ್ಸ್ ಇದೆ ಅಂಡ್ ಐ ಹ್ಯಾವ್ ಡೆಫಿನೆಟ್ಲಿ ಸೇವ್ಡ್ ಲಾಟ್ ಆಫ್ ಮನಿ ಅಂತ ಹೇಳ್ಬೋದು ಆಲ್ ಥ್ರೂ ದಿಸ್ 3 years ಅಂತ ತಗೊಂಡ್ರೆ. ನಿಮ್ಮ ಮನೆಯಲ್ಲಿ ಲೈಟ್ ಆಫ್ ಮಾಡಲು ಮರೆತು ಹೋಗೋ ಸಣ್ಣ ಚಾನ್ಸಸ್ ಇರುತ್ತಲ್ವಾ, ಆ ಸಮಯ ಎಲ್ಲ ಉಳಿತಾ ಇರುತ್ತೆ ಬಲ್ಬು. ಅದೆಲ್ಲ ಇಟ್ ಜಸ್ಟ್ ಟೇಕ್ ಕೇರ್ ಆಫ್ ಇಟ್. ಓಕೆ, ವೇಸ್ಟೇಜ್ ಎಲ್ಲ ಆದ್ರೆ ಇದು 30 ಸೆಕೆಂಡ್ ಇರ್ಬೋದು, ಅರೌಂಡ್ 30 seconds, ಅದರ್ವೈಸ್ 1 minute ಇರ್ಬೋದು. ನಂತರ ತಾನಾಗಿ ಆಫ್ ಆಗ್ಬಿಡುತ್ತೆ. ಓಕೆ, ಅದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಏನಂತರೂ ಎಷ್ಟು ಇದ್ರೆ ನಾವು ಇಂಟೆಲಿಜೆನ್ಸ್ ಅಂತ ಹೇಳೋದಲ್ಲ, ಮರ್ತು ಹೋಗ್ಬೋದು ಆಫ್ ಮಾಡೋದು. ಅವಾಗ ಇದು ತಾನಾಗೆ ಆಫ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಓಕೆನಾ, ಇದಿಷ್ಟು ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಒಂದು ಹೋಗೋಣ. ಸರ್ ಬಲ್ಬ್ ಅಂದ್ರೆ ಸರ್ ನಮಸ್ತೆ. ಇದು ಮೋಷನ್ ಸೆನ್ಸರ್ ಬಲ್ಬ್. ಇದು ನಾವು ತಗೊಂಡು ತುಂಬಾ ಆಗ್ಲೇ ಒಂದು 3 ವರ್ಷ ಆಯ್ತಾ ಬಂತು. ಅಂದ್ರೆ ನೀವು ನಮ್ಮ ಅಂಗಡಿಗೆ ಇದು ಹಾಕಿ 3 ವರ್ಷ ಆಯ್ತಾ ಬಂತು. ಇವಾಗ ನಾನು ಮೊನ್ನೆ ಚೆಕ್ ನೋಡ್ತಾ ಇದ್ದೆ, 3 years ಆಗ್ಬಿಟ್ಟಿದೆ. ಇನ್ನೂ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇದು ಏನಂದ್ರೆ ನಿಮ್ಗೆ ತುಂಬಾ ಪವರ್ ಸೇವ್ ಆಗುತ್ತೆ, ನಿಮ್ಗೆ ಎನರ್ಜಿ ಸೇವ್ ಆಗುತ್ತೆ. ಪ್ಲಸ್ ನಿಮ್ ಕರೆಂಟ್ ಬಿಲ್ ತುಂಬಾ ಕಮ್ಮಿ ಬರಕ್ ಸ್ಟಾರ್ಟ್ ಆಗುತ್ತೆ. ನಾವ್ ಇಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತೆ. ನಾವ್ ಯಾರನ್ನ ಮೂವ್ಮೆಂಟ್ ಆಯ್ತು ಅಂದ್ರೆ, ಜಸ್ಟ್ ಒಂದ್ ಯಾರನ್ನೇ ಬರ್ಬೋದು, ಮಕ್ಳು ಬರ್ಬೋದು, ಯಾರನ್ನ ಬರ್ಬೋದು, ಜಸ್ಟ್ ಎಲ್ಲ ಮೂವ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ ಪವರ್ ಆನ್ ಆಗುತ್ತೆ. ಅವಾಗ ನಿಮ್ಗೆ ಎನರ್ಜಿ ಸೇವ್ ಆಗುತ್ತೆ. ಇಲ್ಲಿ ಇದ್ರೆ ನಮ್ಗೆ ಬಲ್ಬ್ ಮೇಲೆ ಇಲ್ಲಿ ಮೋಷನ್ ಸೆನ್ಸರ್ ಬಲ್ಬ್ ಅಂತ ಬರ್ದಿದೆ. ಹೌದು. ನಿಮ್ಗೆ ಅಂದ್ರೆ ಇದು ನೀವ್ ಹೇಳೋ ಪ್ರಕಾರ ನಾರ್ಮಲ್ ಬಲ್ಬ್ ಇದಕ್ಕೂ ಏನು ನೋಡಕ್ಕೆ ಏನು ವ್ಯತ್ಯಾಸ ನಾರ್ಮಲ್ ಆಗೇ ಇರುತ್ತೆ. ನಿಮ್ಗೇನು ಅಂದ್ರೆ, ನೀವು ಬೇರೆ ಬಲ್ಬ್ ಇದು ಅಂದ್ರೆ ಎರಡು ಕಂಬೈನ್ ಮಾಡಕ್ ಆಗಲ್ಲ. ಏನಂದ್ರೆ ಒಂದೇ ತರ ಇರುತ್ತೆ. ಅಂದ್ರೆ ನಾನು ಯಾವ ವಿಷಯದಲ್ಲಿ ಕೇಳಿದೆ ಅಂದ್ರೆ, ಇವಾಗ ಯಾರನ್ನ ಮನೆಯಲ್ಲಿ ತಗೊಂಡ್ರು ಹಾಕೋದ್ ಸುಲಭ, ತುಂಬಾ ಈಸಿ. ಮಾಮೂಲಿ ಬಲ್ಬ್ ತರ ಓಲ್ಡ್ರ್ ಇರುತ್ತೆ, ಈಸಿ, ಎಲ್ರು ಯೂಸ್ ಮಾಡ್ಬೋದು. ತುಂಬಾ ಎಲ್ರಿಗೂ ಅನುಕೂಲ ಆಗುತ್ತೆ. ಅಂದ್ರೆ ಇವಾಗ ನಿಮ್ ಪವರ್ ತುಂಬಾ ಒಂದು 100 rupees ಬರ್ತಾ ಇದೆ ಅಂದ್ರೆ, ನಿಮ್ಗೆ ಇದನ್ನ ಎಲ್ಲಾ ಕಡೆನೂ ಯೂಸ್ ಮಾಡಿದ್ರೆ ಅರೌಂಡ್ ನಿಮ್ಗೆ ಒಂದು 40 rupees ಸೇವ್ ಆಗುತ್ತೆ. ಒಂದ್ 60 rupees ನಿಮ್ಗೆ ಬರ್ಬೋದು, 40 rupees ಸೇವ್ ಆಗ್ಬೋದು.
ಅಂದ್ರೆ ಮನೆಯಲ್ಲೂ ಇವಾಗ ನಮ್ಮ ಅಂಗಡಿಗೆ ಹಾಕ್ಬಿಟ್ಟು ಬಿಲ್ ಕಡಿಮೆ ಮಾಡ್ತಿದ್ದಾರೆ. ಸೊ ಅದೇ ತರ ಕೆಲವರು ಶಾಪ್ಸ್ ಅಲ್ಲಿ ಅದ್ರಲ್ಲಿನೂ ಹೌದು. ಮನೆಯಲ್ಲಿ ನೀವ್ ಹೇಳೋದ್ ನೋಡಿದ್ರೆ ಸ್ಟೇರ್ ಕೇಸು ಇವಾಗ ಕಂಟಿನ್ಯೂಟಿ ಆನ್ ಅಲ್ಲೇ ಇರುತ್ತೆ. ನಿಮ್ಗೆ ಇದನ್ನ ಹಾಕೋದ್ರಿಂದ ಯಾರನ್ನ ಮೂವ್ಮೆಂಟ್ ಆದಾಗ ಜಸ್ಟ್ ಟಕ್ ಅಂತ ಆನ್ ಆಗುತ್ತೆ. ಆಮೇಲೆ ಟಾಯ್ಲೆಟ್ ಅಲ್ಲಿ ಯೂಸ್ ಮಾಡಿ ಪ್ಯಾಸೇಜ್ ಗಳಲ್ಲಿ ಆನಲ್ಲೇ ಇಟ್ಬಿಟ್ಟಿರ್ತೀವಿ ರಾತ್ರಿ ಲೈಟ್ ಇರ್ಲಿ ಹೌದು ಅಂತ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ. ರೂಮ್ಗಳಲ್ಲಿ ಕೆಲವು ಕಡೆ ಬೆಳ್ಸಕ್ ಆಗಲ್ಲ, ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ನೀವು ಇಲ್ಲಂಗೆ ಔಟ್ ಸೈಡ್ ಹಾಕ್ಬೋದು, ಔಟ್ ಸೈಡ್ ಕೂಡ ಹಾಕೋಬಹುದು. ಸಪೋಸ್ ರಾತ್ರಿ ಯಾರನ್ನ ಹೇಳ್ಬಾರ್ದು ಹಂಗಾಗಿ ಇದು ತುಂಬಾನೇ ಉಪಯೋಗ ಆಗುತ್ತೆ, ತುಂಬಾನೇ ಹೆಲ್ಪ್ ಆಗುತ್ತೆ ಎಲ್ರಿಗೂ. ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಏನೋ ಆತರ ಪ್ರಾಬ್ಲಮ್ ಆಗ್ಲಿ ಇನ್ನೊಂದೇನೋ ಒಂದಾಗ್ಲಿ ಆತರ ಏನು ಸಮಸ್ಯೆ ಇಲ್ಲ. ಧನ್ಯವಾದ ಕಾಶಿ ಅವರೇ. ಇದು ಇಷ್ಟೊತ್ತವರೆಗೂ ನೋಡಿದ್ರಿ, ಇವರು ಕಾಶಿ ಅವರು ನಮ್ಮ ಚಾನೆಲ್ಗೆ ವರ್ಕ್ ಮಾಡ್ತಾರೆ, ಮತ್ತೆ ಅವರು ಟ್ರೈನ್ಡ್ ಎಲೆಕ್ಟ್ರಿಷಿಯನ್ ಕೂಡ. ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಸೆಕೆಂಡ್ ಒಂದು ಬರೋಣ, ಭದ್ರತೆ, ಸೆಕ್ಯೂರಿಟಿ. ಏನ್ ಸೆಕ್ಯೂರಿಟಿ ಅಂತ ತಿಳ್ಕೊಬೋದಲ್ಲ. ಮನೆ ಮುಖ್ಯ ದ್ವಾರದಲ್ಲಿ ಹಾಕ್ತೀರಾ ಅನ್ಕೊಳ್ಳಿ, ಮೇನ್ ಡೋರ್ ಹತ್ರ ಹಾಕ್ತೀರಾ, ಕಾಂಪೌಂಡ್ ಒಳಗಡೆ ಹಾಕ್ತೀರಾ, ಓಕೆನಾ. ಆಮೇಲೆ ರಾತ್ರಿ ಯಾರಾದ್ರೂ ಬಂದ ತಕ್ಷಣ ಇದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ, ಓಕೆನಾ. ಇದು ಕಳ್ಳತನ ತಡೆಯುವಲ್ಲೂ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಯಾವ ವಿಡಿಯೋ ನೋಡಿದೀನಿ ನಾನು, ಕಳ್ಳರು ಬರ್ತಾರೆ, ಆಟೋಮೆಟಿಕ್ ಲೈಟ್ ಆನ್ ಆಗಿದೆ, ಅಲ್ಲಿಂದ ಓಟ್ ಹಾಕಿರ್ತಿದ್ದಾರೆ. ನೋಡಿದ ವಿಡಿಯೋ ನಂಗೆ ಅಷ್ಟು ಜ್ಞಾಪಕ ಬರ್ತಿಲ್ಲ. ಐ ಥಿಂಕ್ ಐ ಜಸ್ಟ್ ಸೀನ್ ಇನ್ ದ ಯೂಟ್ಯೂಬ್ ಓನ್ಲಿ. ಆಮೇಲೆ ಮೂರನೇ ಪ್ರಯೋಜನ ಏನಂದ್ರೆ ಅನುಕೂಲ, ಕನ್ವೀನಿಯನ್ಸ್ ಇದರಿಂದ ಏನಂತೆ ಸುರಕ್ಷತೆ ಅಲ್ವಾ. ರಾತ್ರಿ ಸುರಕ್ಷತೆ, ಯಾವ ತರ ಸುರಕ್ಷತೆ ಇದರಿಂದ ಅಂದ್ರೆ ರಾತ್ರಿ ಬಾತ್ರೂಮ್ ಅಥವಾ ಮೆಟ್ಟಲುಗಳ ಮೇಲೆ ಬಳಿ ಹೋದಾಗ ಲೈಟ್ ಸ್ವಿಚ್ ಹುಡುಕೋ ತಾಪತ್ರೆ ಇರೋದಿಲ್ಲ. ಕೈಯಲ್ಲಿ ಏನೋ ಒಂದು ಐಟಮ್ಸ್ ಇಟ್ಕೊಂಡಿರ್ತೀವಿ, ಬಂದ ಕೂಡಲೇ ಲೈಟ್ ತಾನಾಗಿ ಆಟೋಮೆಟಿಕ್ ಆಗಿ ಆನ್ ಆಗ್ಬಿಡುತ್ತೆ. ಮಕ್ಕಳು ವಯಸ್ಸಾದವರು ಇರುವ ಮನೆಗೆ ಇದು ನಿಜಕ್ಕೂ ರಿಯಲಿ ನಿಜಕ್ಕೂ ಇದು ಸುರಕ್ಷಿತ ಅಂಡ್ ಇಟ್ ಇಸ್ ಯೂಸ್ಫುಲ್ ಅಂಡ್ ಇಟ್ ಸೇವ್ಸ್ ಲಾಟ್ ಆಫ್ ಎಕ್ಸ್ಪೆನ್ಸಸ್ ಆನ್ ದಿಸ್ ಎಲೆಕ್ಟ್ರಿಸಿಟಿ ಬಿಲ್. ಯೂಸ್ ಮಾಡಿ ನಾವು ನೋಡಿದೀವಿ, ಓಕೆನಾ. ಆಮೇಲೆ ಇದು ಸರಿಯಾದ ಬಲ್ಬ್ ಅನ್ನ ಆರಿಸುವುದು ಹೇಗೆ, ಹೌ ಟು ಸೆಲೆಕ್ಟ್ ವಿಚ್ ಬಲ್ಬ್ ಯು ಹ್ಯಾವ್ ಟು ಯೂಸ್ ಅಂತ ಅಂದ್ರೆ ಮಾರ್ಕೆಟ್ ನಲ್ಲಿ ಹಲವು ತರಹದ ಮೋಷನ್ ಸೆನ್ಸರ್ ಬಲ್ಬ್ ಸಿಗುತ್ತೆ. ಸರಿಯಾದ ಬಲ್ಬ್ ಅನ್ನು ಹೇಗೆ ಆರಿಸ್ಕೋಬೇಕು ಅಂದ್ರೆ ಮೊದಲಿಗೆ ಇದರ ವ್ಯಾಟೇಜ್ ಇರುತ್ತೆ, ಇದ್ರ ಮೇಲೆ ವ್ಯಾಟೇಜ್ ಇರುತ್ತೆ, ಅದು ಸಾಮರ್ಥ್ಯ ನೋಡಿ, ಓಕೆ. ಹಜಾರದಂತ ಜಾಗದಲ್ಲಿ ದೊಡ್ಡ ಜಾಗಕ್ಕೆ ಒಂದು 9 to 12 ವಾಟ್ಸ್ ಬಳಸಬಹುದು. ಆಮೇಲೆ ಚಿಕ್ಕ ಸ್ಟೋರ್ ಅಥವಾ ಬಾತ್ರೂಮ್ಗೆ ಅರೌಂಡ್ 5-7 ವ್ಯಾಟ್ಸ್ ಸಾಕು ಅನ್ಸುತ್ತೆ. ಅದು ಅವೈಲಬಿಲಿಟಿ ಅಂತ ನೋಡ್ಕೊಡಿ. ಆಮೇಲೆ ಇದಿಷ್ಟು ಗೊತ್ತಾಯ್ತಲ್ವಾ. ಈಗ ಇದು ಅಳವಡಿಸೋದಾಗೆ ಸುಲಭ ಅಳವಡಿಕೆ, ಇಟ್ಸ್ ವೆರಿ ಈಸಿ ಟು ಇನ್ಸ್ಟಾಲ್, ಓಕೆ. ಏನೇನು ಟಿಪ್ಸ್ ಇರುತ್ತೆ ಅಂತ ತಿಳ್ಕೊಂಡ್ರೆ ನಿಮ್ಗೆ ಶೇರ್ ಮಾಡೋಣ ಅಂತ. ಇದು ಅಳವಡಿಸೋದು ಅತ್ಯಂತ ಸುಲಭ ಇದೆ. ನಿಮ್ಮ ಮನೆಯಲ್ಲಿ ಸಾಮಾನ್ಯ ಬಲ್ಬ್ ಅನ್ನು ತೆಗೆಯೋದು, ಓಕೆ, ಇದನ್ನ ಹಾಕೋದು. ಇದು 2 ಲಾಕ್ಸ್ ಇರುತ್ತೆ ನೋಡಿದಿರಲ್ಲ, ಅದಕ್ಕೆ ಲಾಕ್ ಮಾಡ್ಬಿಡೋದು, ಓಕೆ. ಅಷ್ಟೇ ಇದ್ರದ್ದು ಕೆಲಸ. ಇದನ್ನು ತೆಗಿರಿ, ಅದ್ರ ಜಾಗಕ್ಕೆ ಹಾಕೊಳ್ಳಿ, ಇದ್ರ ಕೆಲಸ ನಡ್ಸ್ಕೊತಾ ಹೋಗುತ್ತೆ ಅಷ್ಟೇ. ಬೇರೆ ಯಾವುದೇ ವೈರಿಂಗ್ ಆಗ್ಲಿ ಏನು ಕಷ್ಟದ ಕೆಲಸ ಇಲ್ಲ, ಓಕೆ. ಇದನ್ನ ನಾವು ಯೂಸ್ ಮಾಡಿದ್ವಿ, ಪದೇ ಹೇಳ್ತಾ ಇದೀನಿ, ನಾನು ಯೂಸ್ ಮಾಡಿದೀನಿ ನಮ್ಮ ಬುಕ್ ಅಂಡ್ ಸ್ಟೇಷನರಿ ಸ್ಟೋರ್ ಅಲ್ಲಿ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂಡ್ ನಾವು ಬ್ಯಾಕ್ ಸೈಡ್ ಅಲ್ಲಿ ನಮ್ದು ಪ್ರಿಂಟಿಂಗ್ ಏರಿಯಾದಲ್ಲಿ ಸಾಕಷ್ಟು ಕೆಲಸದಲ್ಲಿ ಅಲ್ಲಿ ಮೂವ್ಮೆಂಟೇ ಇರಲ್ಲ, ಯಾವಾಗ್ಲೂ ಆನ್ ಆಗಿರೋದು. ಇದನ್ನ ಹಾಕಿದಾಗಿಲ್ಲ ನಾವು ಜಸ್ಟ್ ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಅಂಡ್ ಆಮೇಲೆ ಇನ್ನೊಂದೇನಂದ್ರೆ ನಾವು ಇಂಡೈರೆಕ್ಟ್ ಆಗಿ ನಾವು ಎಷ್ಟೋ ಒಂದು ಸಹಾಯ ಮಾಡೋದಂಗೆ, ಓಕೆ. ನಾವು ಸುಮ್ಮನೆ ವೇಸ್ಟ್ ಮಾಡ್ತಿಲ್ಲ ಎನರ್ಜಿನ ಅಂತಾನು ನಮ್ಮ ಮನಸ್ಸಲ್ಲಿ ಇಟ್ಕೋಬಹುದು, ಓಕೆ. ಆಮೇಲೆ ಕೆಲವು ಟಿಪ್ಸ್ ಏನಂದ್ರೆ ಈ ಬಲ್ಬ್ ಅನ್ನು ಎಲ್ಲಿ ಅಳವಡಿಸಬೇಕು, ವೇರ್ ಯು ಟು ಇನ್ಸ್ಟಾಲ್ ದಿಸ್ ಅನ್ನೋದು. ಇದನ್ನ ಮೆಟ್ಲು ಸ್ಟೇರ್ ಕೇಸ್ ಹತ್ರ ಹಾಕ್ಬಹುದು. ಆಮೇಲೆ ಗ್ಯಾರೇಜ್ ಅಲ್ಲೂ ಹಾಕೋಬಹುದು. ಆಮೇಲೆ ಕಪಾಟ್ ಜಾಗ ಇರುತ್ತಲ್ಲ ಅಲ್ಲಿ, ಮತ್ತು ಮನೆಯ ಮುಖ್ಯ ಪ್ರವೇಶ ದ್ವಾರ ಎಂಟ್ರೆನ್ಸ್ ಹತ್ರ ಹಾಕಬಹುದು. ಆಮೇಲೆ ಇನ್ನೊಂದೇನಂದ್ರೆ ಇದು ನೇರವಾಗಿ ಸನ್ಲೈಟ್ ಬರುತ್ತಲ್ಲ, ಸನ್ಲೈಟ್ ಬರೋ ಜಾಗಕ್ಕೆ ಸಾಕಬೇಡಿ. ಎಲೆಕ್ಟ್ರಿಕಲ್ ಐಟಮ್ ಡೈರೆಕ್ಟ್ ಸನ್ಲೈಟ್ಗೆ ಹಾಕಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಅದು ಡಿಪೆಂಡ್ಸ್ ಆನ್ ಸ್ಪೆಸಿಫಿಕೇಶನ್. ಸೂರ್ಯನ ಡೈರೆಕ್ಟ್ ಸನ್ರೈಸ್ ಬರೋ ಜಾಗಕ್ಕೆ ಹಾಕ್ಬೇಡಿಪ್ಪ, ಇಟ್ಸ್ ನಾಟ್ ರೆಕಮೆಂಡೆಡ್, ಓಕೆ. ಹಾಗೆ ಮಾಡಿದ್ರೆ ಡ್ಯಾಮೇಜ್ ಆಗ್ಬೋದು, ಇದ್ರೊಳಗಿರೋ ಸೆನ್ಸಿಟಿವ್ ಹೋಗ್ಬಹುದು, ಓಕೆನಾ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಓಕೆ.
ಸಾಮಾನ್ಯವಾಗಿ ಮನೆಗೆ ಬಳಸಲು ಒಂದು 7 ವ್ಯಾಟ್ 9 ವ್ಯಾಟ್ ಸಾಕ್ರಿ. ಏನ್ ಗೊತ್ತಾ, ಸಾಕು, ಸ್ಪೆಸಿಫಿಕೇಶನ್ ಅಷ್ಟೊಂದು ಏನ್ ನೋಡ್ಬೇಕಾಗಿಲ್ಲ. ಅದು 7 9 ವ್ಯಾಟ್ಸ್ ತಗೊಂಡ್ ಬನ್ನಿ, ಜಸ್ಟ್ ಓಲ್ಡ್ ತೆಗೀರಿ, ಇದನ್ನ ಹಾಕಿ ಅಷ್ಟೇ ಇದ್ರೆ ಏನು ಕೆಲಸ ಇಲ್ಲ ಇದರಲ್ಲಿ. ಇನ್ನ ಡೀಟೇಲ್ ಆಗಿ ಸ್ವಲ್ಪ ತಿಳ್ಕೋಬೇಕು ಇದ್ರ ಬಗ್ಗೆ. ಕೆಲವರು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಇರತ್ತಲ್ವಾ, ಅವರು ನಾನು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ಕೊಡ್ತೀನಿ. ಇದಾದ್ಮೇಲೆ ಈ ವಿಡಿಯೋ ಮುಂದೆ ನೋಡಿ ಸ್ವಲ್ಪ ಡೀಟೇಲ್ ಆಗಿ ವಿವರಿಸಿದ್ದೇನೆ. ಇದಾದ ತಕ್ಷಣ ನಾನು ಮತ್ತೆ ಆ ಡೀಟೇಲ್ ಇದು ಹೇಳ್ತೀನಿ. ಸೊ ಏನಂದ್ರೆ, ಸಾರಾಂಶವಾಗಿ ತಗೋಬೇಕಂದ್ರೆ ಈ ಮೋಷನ್ ಸೆನ್ಸರ್ ಬಲ್ಬ್ ನಿಮಗೆ ಅನುಕೂಲ, ಉಳಿತಾಯ ಮತ್ತು ಸುರಕ್ಷತೆ ಮೂರನ್ನು ನೀಡುತ್ತೆ. ಓಕೆನಾ? ನಿಮ್ಮ ಮನೆಗೆ ಅಗತ್ಯವಾದ ಈ ಬುದ್ಧಿವಂತಿಕೆ ಅಪ್ಗ್ರೇಡ್, ಇಂಟೆಲಿಜೆಂಟ್ ಅಪ್ಗ್ರೇಡ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅದನ್ನು ಒಂದು ಸ್ವಲ್ಪ ಸಿಕ್ಕಿದೆ ಅಲ್ವಾ, ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಇದು ಜಸ್ಟ್ ಮುಂದೆ ನೋಡಿ, ಯಾರ್ಯಾರು ಇನ್ನೂ ಸ್ವಲ್ಪ ಡೀಟೇಲ್ಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಅದು ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಹೇಳಿದ್ದೀನಿ ಈ ಬಲ್ಬ್ ಬಗ್ಗೆ, ಯಾವ ತರ ಏನು ಅಂತ ದಯವಿಟ್ಟು ನೋಡಿ. ಓಕೆ, ಇವಾಗ ಸೆಲೆಕ್ಷನ್ ಆಫ್ ದಿಸ್ ಮೋಷನ್ ಸೆನ್ಸರ್ ಬಲ್ಬ್ ಸ್ವಲ್ಪ ಡೀಟೇಲ್ ಆಗಿ ಸ್ವಲ್ಪ ಇನ್ಫಾರ್ಮೇಶನ್ ಏನ್ ತಿಳ್ಕೊಂಡಿದ್ದೀನಿ ನಿಮ್ಗೆ ಕೊಡ್ತೀನಿ. ಇದಕ್ಕೆ ಮುಂದೆ ನಿಮಗೆ ಮನೆಗೆ ಯೂಸ್ ಮಾಡೋರು ಸಾಕು, 7 9 ವ್ಯಾಟ್ಸ್ ತಗೊಳ್ಳಿ, ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಡನ್ ಅಷ್ಟೇ. ಆಮೇಲೆ ಉತ್ತಮ ಮೋಷನ್ ಸೆನ್ಸರ್ ಬಲ್ಬ್ ಆಯ್ಕೆಗೆ 4 ಪಾಯಿಂಟ್ಸ್ ಮನಗಂಡ ಅಂತೀವಲ್ಲ, ಬ್ರ್ಯಾಂಡ್ ಹೆಸರಿಗಿಂತ ಈ ವೈಶಿಷ್ಟ್ಯಗಳು ಹೆಚ್ಚು ಮುಖ್ಯ ಆಗುತ್ತೆ ರೀ. ಬ್ರ್ಯಾಂಡ್ ಹೆಸರು ನೋಡಿ ಒಂದ್ ಸ್ವಲ್ಪ ಫೀಚರ್ಸ್ ಏನಿದೆ ಅಂತ ನೋಡ್ಕೊಂಡು ತಗೊಳ್ಬಹುದು ಅಂತ ಅನ್ಸುತ್ತೆ. ಯಾರು ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಇರುತ್ತೋ. ಇದು ಏನ್ ಮೇನ್ ಅಂದ್ರೆ, ಫಸ್ಟ್ ಒನ್ ಈ ಸೆನ್ಸರ್ ಕಾರ್ಯಕ್ಷಮತೆ, ಅಂದ್ರೆ ಸೆನ್ಸರ್ ಪರ್ಫಾರ್ಮೆನ್ಸ್ ಯಾವ ತರ ಇರುತ್ತೆ ಅಂತ ಒಂದು ಫೀಚರ್ ನೋಡ್ಕೋಬಹುದು. ಗುರುತಿಸುವ ವ್ಯಾಪ್ತಿ ಅಂತೀವಿ, ಅದಕ್ಕೆ ಏನಾಗಬಹುದು ಇಂಗ್ಲಿಷ್ ಡಿಟೆಕ್ಷನ್ ರೇಂಜ್ ಅಂತೀವಲ್ಲ, ಅದು ಬಲ್ಬ್ ಅನ್ನು ಯಾವ ಸ್ಥಳಕ್ಕೆ, ಸೊ ಎಕ್ಸಾಂಪಲ್ ತಗೊಂಡ್ರೆ ಉದ್ದನೆ ಕಾರಿಡಾರ್ ಇರುತ್ತೆ ಅನ್ಕೊಳ್ಳಿ, ಓಕೆ, ಅಥವಾ ಸಣ್ಣ ಸ್ಟೋರ್ ರೂಮ್ ಇರುತ್ತೆ, ಓಕೆ, ಅಲ್ಲಿ ಅಳವಡಿಸಬೇಕಾದ ಕೆಲವು ಬ್ರ್ಯಾಂಡ್ಗಳು ಒಂದು 8 ಅಡಿ ಡಿಟೆಕ್ಷನ್ ರೇಂಜ್ ಕೊಡುತ್ತೆ, ಓಕೆ, ದೂರದ ಚಲನೆಯನ್ನು ಗುರುತಿಸುತ್ತೆ, ಓಕೆ. ಇನ್ನು ಕೆಲವು ಬ್ರ್ಯಾಂಡ್ಸ್ 20 ಫೀಟ್ ವರೆಗೂ ಕೊಡುತ್ತೆ. ಅದು ಫುಲ್ ಪ್ಯಾಸೇಜ್ ಗೆ ನೀವು ಹಾಕೋಬಹುದು. ಇಲ್ಲಿ ಹಾಕಿದ್ರ ಅಲ್ಲಿ ಯಾರೋ ಎಂಟ್ರಿ ಕೊಟ್ಟರು ಆಟೋಮೆಟಿಕ್ ಲೈಟ್ ಆನ್ ಆಗುತ್ತೆ, ಓಕೆ. ಸೊ ನೀವು ಕಂಟಿನ್ಯೂಸ್ ಆನ್ ಮಾಡಬೇಕಾಗಿರುತ್ತೆ ಪ್ಯಾಸೇಜ್ ಅಲ್ಲಿ, ಓಕೆ. ಸೆನ್ಸರ್ ಕೋನ, ನೆಕ್ಸ್ಟ್ ಒಂದು ಕೋನ ಅಂದ್ರೆ ಆಂಗಲ್ ಆಫ್ ಡಿಟೆಕ್ಷನ್ ಅಂತೀವಲ್ಲ, ಆಂಗಲ್ ಆಫ್ ಡಿಟೆಕ್ಷನ್ ಎಷ್ಟು ಕೋನ ಬರುತ್ತೆ ಅಂತ. ನಾರ್ಮಲಿ ಏನ್ ಗೊತ್ತಾ, ಈ ಸೆನ್ಸರ್ ಒಂದು 360 ಡಿಗ್ರಿ ಕೋನದಲ್ಲಿ ಚಲನೆ ಗುರುತಿಸುತ್ತೆ, ಓಕೆನಾ, ಅಥವಾ 120 ಡಿಗ್ರಿ ಇರುತ್ತೆ, ಓಕೆ. ನಿಮ್ಮ ಮೆಟಲ್ ಮತ್ತು ಮೂಲೆಗಳಿಗೆ 360 ಹಾಕೊಂಡ್ರೆ ಒಳ್ಳೆಯದು. ಸೊ ದಟ್ ಎಲ್ಲೇ ಒಂದು ಮೂವ್ಮೆಂಟ್ ಆದ್ರೂ ಆಟೋಮೆಟಿಕ್ ಲೈಟ್ ಆನ್ ಆಗುತ್ತೆ ರೀ. ಇದೊಂದು ಗಮನ ಇಟ್ಕೊಳ್ಳಿ. ಸೆನ್ಸರ್ ಪರ್ಫಾರ್ಮೆನ್ಸ್. ಆಮೇಲೆ ಕಸ್ಟಮೈಸ್ ಸೆಟ್ಟಿಂಗ್ಸ್ ಅಂತೀವಿ. ಕಸ್ಟಮೈಸ್ ಸೆಟ್ಟಿಂಗ್ಸ್ ಇದೆಯಾ ಅಂತ ತಿಳ್ಕೊಳ್ಳಿಪ್ಪ. ಹೊಂದಾಣಿಕೆ ಆಯ್ಕೆಗಳು ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ ಹಾಕೊಂಡೇನೆ. ಸಮಯ ವಿಳಂಬ, ಟೈಮ್ ಡಿಲೇ, ಓಕೆ. ಟೈಮ್ ಡಿಲೇ ಯಾವ ತರ ಇರುತ್ತೆ, ಚಲನೆ ನಿಂತ ನಂತರ ಲೈಟ್ ಆನ್ ಆಗಿರುವ ಸಮಯ, ಓಕೆ. ಈಗ ಮೂಮೆಂಟ್ ಇರೋದೇ ಇಲ್ಲ ಅನ್ಕೊಳ್ಳಿ, ಅವಾಗ ಎಷ್ಟೊತ್ತಿಗೆ ಆಫ್ ಆಗಿರುತ್ತೆ, ಎಷ್ಟೊತ್ತಿಗೆ ಆನ್ ಆಗಿರುತ್ತೆ, ಸರಿ. ಸೊ 20 ಸೆಕೆಂಡ್ ಇಂದ 5 ಮಿನಿಟ್ಸ್, ಓಕೆ. ಅದನ್ನ ನೋಡ್ಕೊಳ್ಳಿ, ಫೀಚರ್ ಕೊಟ್ಟಿರ್ತಾರೆ. ಏನನ್ನ ಅದನ್ನೇನೋ ಬದಲಾಯಿಸೋ ಹಾಕಿ ಇರುತ್ತಾ ನೋಡ್ಕೊಳ್ಳಿ. ಫೀಚರ್ಸ್ ವಿಚ್ ಇಟ್ಸ್ ಅವೈಲಬಲ್. ಈ ಹೊಂದಾಣಿಕೆ ವೈಶಿಷ್ಟ್ಯವು ಉತ್ತಮ ಬ್ರ್ಯಾಂಡ್ಗಳ ಲಕ್ಷಣ, ಓಕೆ. ಇಫ್ ಯು ಹ್ಯಾವ್ ಸೆಲೆಕ್ಟ್ ಅಂದ್ರೆ ಸ್ಟಿಲ್ ಗುಡ್. ಇಲ್ಲಿ ಸೆಟ್ಟಿಂಗ್ಸ್ ಕೊಟ್ಟಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, 20 ಸೆಕೆಂಡ್ಸ್ 5 ಮಿನಿಟ್ಸ್ ಅಂತ. ಆಮೇಲೆ ಇದನ್ನ ನೋಡ್ಕೊಳ್ಳಿ. ಆಮೇಲೆ ಈ ಲೈಟ್ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಲಕ್ಸ್ ಅಂತ ಹೇಳ್ತೀವಿ, ಲೈಟ್ ಸೆನ್ಸಿಟಿವಿಟಿ, ಓಕೆ. ಇದನ್ನ ಕನ್ನಡದಲ್ಲಿ ಲೈಟ್ ಸೆನ್ಸಿಟಿವಿಟಿ, ಬೆಳಕಿನ ಸಂವೇದನೆ ಅಂತ ಹೇಳ್ಬೋದು. ಇದು ಬಲ್ಬ್ ಕತ್ತಲಾದಾಗ ಮಾತ್ರ ಆನ್ ಆಗ್ಬೇಕೆ ಅಥವಾ ಹಗಲಿನಲ್ಲೂ ಆನ್ ಆಗ್ಬೇಕೆ ಎಂಬುದನ್ನು ಅದು ಕಂಟ್ರೋಲ್ ಮಾಡಕ್ಕೆ ನಿಯಂತ್ರಿಸುವ ಆಯ್ಕೆ ಇದೆಯಾ ಅಂತ ನೋಡ್ಕೊಳ್ಳಿ.
ಓಕೆ some of the bulb which you can control from the digitally ಮೊಬೈಲ್ ಇಂದ ಕಂಟ್ರೋಲ್ ಮಾಡಬಹುದು. ಅದೆಲ್ಲ ಸೆಟ್ಟಿಂಗ್ಸ್ ಕೊಟ್ಟಿರಲ್ಲ ಅಂತ ನೋಡ್ಕೊಳ್ಳಿ. ಇರಬಹುದು, ನಾನು ನೋಡಿಲ್ಲ, ಆ ಫೀಚರ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಆಮೇಲೆ ಇನ್ನೊಂದೇನ್ ಗೊತ್ತಾ, ರಿಲಯಬಿಲಿಟಿ ಅಂಡ್ ಡ್ಯೂರಬಿಲಿಟಿ. ಅಂದ್ರೆ ರಿಲಯಬಿಲಿಟಿ, ವಿಶ್ವಾಸಾರ್ಹತೆ ಮತ್ತು ಬಾಳಿಕೆ. ಓಕೆ, ಇದೇನಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಏನಂದ್ರೆ ಇದಕ್ಕೆ ವಾರಂಟಿ ಪೀರಿಯಡ್ ಅಂತೀವಲ್ಲ, ಖಾತರಿ ಅವಧಿ. ಬ್ರ್ಯಾಂಡ್ ಕನಿಷ್ಠ 1 year ವ್ಯಾರಂಟಿ ಕೊಡ್ತಾರ, ಖಾತರಿ ನೀಡ್ತಾ ಇದೆಯಾ ಅಂತಾನು ಚೆಕ್ ಮಾಡ್ಕೊಳ್ಳಿ ನೀವು. ಇದರಲ್ಲಿ ಇದು ಉತ್ಪನ್ನದ ಗುಣಮಟ್ಟದ ಮೇಲೆ ಈ ಬ್ರ್ಯಾಂಡ್ ಇರುವ ವಿಶ್ವಾಸ ತೋರಿಸುತ್ತೆ. ನಾವು ನೀರಲ್ಲಿ ವಾರಂಟಿ ಕೊಡ್ತಿದ್ದೀನಪ್ಪ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ 1 year ವಿತೌಟ್ ಎನಿ ಪ್ರಾಬ್ಲಮ್ ವರ್ಕ್ ಆಗತ್ತೆ ಅಂತ. ಏನಂದ್ರೆ ಕೆಲವು ಅನ್ಅವೈಲಬಲ್ ಕಾರಣದಿಂದ ಫೇಲ್ ಆಗ್ಬೋದು, ಬಟ್ 1 year ವಾರಂಟಿ ಕೊಡ್ತಾರೆ, ದೇ ಹ್ಯಾವ್ ಕಾನ್ಫಿಡೆನ್ಸ್ ಅಬೌಟ್ ದ ಪ್ರಾಡಕ್ಟ್ ಅಂತ. ಆಮೇಲೆ ಇನ್ನೊಂದು ಏನಂದ್ರೆ ಬಾಳಿಕೆ. ಓಕೆ, ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಲ್ಲ, ಅದೇ ಡಿಕ್ಲೇರ್ ಮಾಡಿದಾರ ಅಂತ ನೋಡ್ಬೋದು. ಎಷ್ಟು ಗಂಟೆಗಳ ಕಾಲ ಬಾಳಿಕೆ ಬರಲಿದೆ ಎಂಬುದನ್ನು ನೋಡ್ಕೊಳ್ಳಿ. ಅದನ್ನ ಡಿಕ್ಲೇರ್ ಮಾಡಿದಾರ ಅಂತ. ಎಕ್ಸಾಂಪಲ್ ಹೇಳ್ತಿದ್ರೆ 25,000 hours ಅಂತ, ಅದನ್ನ ನೋಡ್ಬೋದು ನಿಮ್ಮಲ್ಲಿ ಫೀಚರ್ ಅಲ್ಲಿ ಏನಾದ್ರು ಇದೆಯಾ ಅಂತ. ಆಮೇಲೆ ಪ್ರೈಸ್ ಅಂಡ್ ಅವೈಲಬಿಲಿಟಿ ಅಂತ ಹೇಳ್ಬೋದು. ಪ್ರೈಸ್ ಅಂಡ್ ಬೆಲೆ ಮತ್ತು ಲಭ್ಯತೆ. ಓಕೆ, ಇದೆರಡು ಜ್ಞಾಪಕ ಇಟ್ಕೊಳ್ಳಿ. ವೆಚ್ಚದ ಮೌಲ್ಯ ಅಂದ್ರೆ ವ್ಯಾಲ್ಯೂ ಫಾರ್ ಮನಿ, ವೆರಿ ಇಂಪಾರ್ಟೆಂಟ್. ಉತ್ತಮ ಬ್ರ್ಯಾಂಡ್ ಅಂದ್ರೆ ಹೆಚ್ಚು ದುಬಾರಿ ಅಂತಲ್ಲ. ಒಂದು ಬ್ರ್ಯಾಂಡ್ ನೀಡುವ ವೈಶಿಷ್ಟ್ಯಗಳಿಗೆ ಹೋಲಿಸಿದರೆ ಕಂಪೇರ್ ಅದರ ಬೆಲೆ ಸೂಕ್ತವಾಗಿದೆ ಅಂತ ನೋಡ್ಕೊಳ್ಳಿಪ್ಪ. ಕಂಪೇರ್, ಇಫ್ ಯು ಪೇ ದ ಪ್ರೈಸ್, ಐ ಗೋಯಿಂಗ್ ಟು ರಿಯಲಿ ಗೆಟ್ ದ ವ್ಯಾಲ್ಯೂ ಫಾರ್ ಇಟ್ ಅಂತ ಇಷ್ಟು ನೀವು ಚೆಕ್ ಮಾಡ್ಕೊಳ್ಳಿ. ದೆನ್ ಏನ್ ಗೊತ್ತಾ, ಲಾಸ್ಟ್ ಅಲ್ಲಿ ನಾನು ಎಲ್ಲಾ ವಿಡಿಯೋಸ್ ಅಲ್ಲೂ ಮೆಸೇಜ್ ಕೊಡ್ತೀನಿ. ಏನು, ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ತಿ ಅಂಡ್ ಎಲ್ಲಿಗೆ ಬಂದ್ಬಿಟ್ಕೋತೀನಿ. ವಿತ್ ದ ಆಕ್ಷನ್ ಐ ರಿಮೂವ್ ದ ಸ್ಟ್ರೆಸ್ ಔಟ್ ಫ್ರಮ್ ಯುವರ್ ಮೈಂಡ್. Thank you very much.